ಹೌದು, ಚಿಕ್ಕಬಳ್ಳಾಪುರ ಎಂಜಿ ರಸ್ತೆ ಮೂಲಕ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿ 69 ಕಾಮಗಾರಿ ಆಮೆಗತಿಯಲ್ಲಿ ಸಾಗುತ್ತಿದೆ. ಒತ್ತುವರಿಯಾಗಿದ್ದ ಮನೆಗಳು ತೆರವು, ರಸ್ತೆ ಅಕ್ಕಪಕ್ಕ ಚರಂಡಿಯ ನಿರ್ಮಾಣಕ್ಕೆ ತೆಗೆಯುತ್ತಿರುವ ಮಣ್ಣು ಅಸ್ತವ್ಯಸ್ತವಾದ ರಸ್ತೆಗಳಿಂದ ಜನರ ಪರದಾಟಕ್ಕೆ ಕಾರಣವಾಗಿದೆ. ವಿದ್ಯುತ್ ಕಂಬ ಅಳವಡಿಕೆ ಅಂತರ ಹೆಚ್ಚು ಕಡಿಮೆಯಾಗುತ್ತಿದೆ. ಡಿಸೆಂಬರ್ ಅಂತ್ಯಕ್ಕೆ ಶಿಡ್ಲಘಟ್ಟ ವೃತ್ತದವರೆಗೂ ರಸ್ತೆ ಕಾಮಗಾರಿ ಮುಗಿಸುವುದಾಗಿ ಹೇಳಿದ ಪ್ರಾಧಿಕಾರದ ಇಲಾಖೆ ಇನ್ನು ಎಪಿಎಂಸಿ ಮಾರುಕಟ್ಟೆ ಬಳಿಗೆ ಬಂದಿಲ್ಲ. ರಸ್ತೆ ಮಧ್ಯೆ ಡಿವೈಡರ್ ಕಿತ್ತು ರಸ್ತೆಯೆಲ್ಲ ಹರಡಿರುವ ಮಣ್ಣಿನ ಧೂಳಿನಿಂದಾಗಿ ಓಡಾಡೋ ವಾಹನಗಳ ಚಕ್ರಕ್ಕೆ ಧೂಳೆದ್ದು ಹಿಂದೆ ಬರುವ ದ್ವಿಚಕ್ರ ಕಾರುಗಳಿಗೆ ರಸ್ತೆಯೇ ಕಾಣುವುದಿಲ್ಲ. ಇಂದು ಪಿಳ್ಳಪ್ಪ ಕಟ್ಟಡ ಪಕ್ಕದ ಗಂಗಮ್ಮಗುಡಿ ರಸ್ತೆಗೆ ಸಂಪರ್ಕ ಕಲ್ಪಿಸುವ ರಸ್ತೆಗೆ ಅಂದಲಾಗಿ ಮಾಡಬೇಕಾದ ಮೋರಿ ನಿರ್ಮಾಣಕ್ಕೆ ತೋಡಿದ ಗುಂಡಿಯಿಂದ ನಗರಕ್ಕೆ ಸರಬರಾಜಾಗುತ್ತಿದ್ದ ಜಕ್ಕಲಮಡುಗು ನೀರು ಪೈಪ್ ಒಡೆದು ಸರ್ಕಲ್ ಪೂರ ಗಡ್ಡೆಯಂತಾಗಿತ್ತು. ದ್ವಿಚಕ್ರ ವಾಹನಗಳು ಓಡಾಟಕ್ಕೆ ಪರದಾಟ ಉಂಟಾಗಿತ್ತು. ಜನರೇ ಇಳಿದು ಕಾಲುವೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದ ವಾಹನಗಳಿಂದ ತಳ್ಳಿ ಮುಂದೆ ಸಾಗುತ್ತಿದ್ದರು. ಆಂಬ್ಯುಲೆನ್ಸ್ ಓಡಾಟಕ್ಕೂ ತೊಂದರೆಯಾಗಿತ್ತು. ರಸ್ತೆ ಅಕ್ಕಪಕ್ಕ ಅಗೆಯುವಾಗ ನಗರಸಭೆ ಅಧಿಕಾರಿಗಳು ಅಲ್ಲಿದ್ದು ಅವ್ಯಾವ ಪೈಪ್ಗಳು ಎಲ್ಲಿ ಹೋಗಿವೆ ಅನ್ನೋದು ತಿಳಿಸಿದ್ರೆ ಈ ರೀತಿಯ ಅವಘಡಗಳಿಗೆ ಕಾರಣವಾಗುತ್ತಿರಲಿಲ್ಲ. ಆದಷ್ಟು ಶೀಘ್ರವಾಗಿ ರಸ್ತೆ ಕಾಮಗಾರಿ ಮುಗಿಸದೆ ಹೋದ್ರೆ ಇಂತಹ ಅನಾಹುತಗಳು ಇನ್ನೆಷ್ಟು ಆಗುತ್ತೋ ಗೊತ್ತಿಲ್ಲ. ಹಾಗಾಗಿ ರಸ್ತೆ ಕಾಮಗಾರಿ ವೇಗ ಹೆಚ್ಚಿಸಿ ಮುಂದಾಗಬಹುದಾದ ಅನಾಹುತಗಳನ್ನು ತಪ್ಪಿಸಬೇಕಾಗಿದೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.